ಶಿವಮೊಗ್ಗದಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಈಶ್ವರಪ್ಪ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಬಿಜೆಪಿ ಅವರ ಮನವೊಲಿಸುವಂತಹ ಪ್ರಯತ್ನವನ್ನು ಕೈಬಿಟ್ಟ ನಂತರ ಇವತ್ತು ಈಶ್ವರಪ್ಪ ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಶಿವಮೊಗ್ಗದ ಡಿಸಿ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಬಿಜೆಪಿಯ ಮಾಜಿ ಶಾಸಕ ಗೂಳಿಹಟ್ಟಿ ಶೇಖರ್ ಈಶ್ವರಪ್ಪನವರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಶಿವಮೊಗ್ಗದಲ್ಲಿ ಗೆದ್ದೇ ಗೆಲ್ತೀನಿ ಅಂತ ಈಶ್ವರಪ್ಪ ನಾಮಪತ್ರ ಸಲ್ಲಿಕೆ ನಂತರ ಮಾತನಾಡಿದ್ದಾರೆ. ಏಪ್ರಿಲ್ 22ಕ್ಕೆ ನಾಮಪತ್ರ ವಾಪಸ್ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇದೆ. ಏಪ್ರಿಲ್ 22ಕ್ಕೆ ಆಗ ನಾಮಪತ್ರವನ್ನು ಈಶ್ವರಪ್ಪನವರು ವಾಪಸ್ ಪಡೀತಾರಾ ಇಲ್ವಾ ಅನ್ನೋದನ್ನು ನೋಡಬೇಕು. ಇಲ್ಲವಾದರೆ ನಾಮಪತ್ರವನ್ನು ಈಶ್ವರಪ್ಪ ವಾಪಸ್ ಪಡೀಲಿಲ್ಲ ಅಂದರೆ ಬಿಜೆಪಿಯಿಂದ ಈಶ್ವರಪ್ಪನವರನ್ನು ಉಚ್ಚಾಟಿಸುವಂತಹ ಸಾಧ್ಯತೆ ಇದೆ. ನರೇಂದ್ರ ಮೋದಿಯವರ ಫೋಟೋವನ್ನು ಬಳಸಿಕೊಂಡು ಈಶ್ವರಪ್ಪ ಪ್ರಚಾರ ಮಾಡ್ತಾ ಇದ್ದಾರೆ. ಇವತ್ತು ನಾಮಪತ್ರವನ್ನು ಸಲ್ಲಿಕೆ ಮಾಡುವಾಗಲೂ ಕೂಡ ನರೇಂದ್ರ ಮೋದಿಯವರ ಫೋಟೋ ಇದೆ. ರಾಷ್ಟ್ರ ಭಕ್ತರ ಬಳಗ ಅನ್ನುವಂತಹ ಹೆಡ್ಲೈನ್ ಹಾಕ್ಕೊಂಡು ಒಂದು ಕಡೆ ಮೋದಿ ಫೋಟೋ, ಮತ್ತೊಂದು ಕಡೆ ಈಶ್ವರಪ್ಪನವರ ಫೋಟೋ. ಯಾರಾದರೂ ಕೋರ್ಟ್ಗೆ ಹೋದರೆ ಇರಲಿ ಅಂತ ಒಂದು ಪೆಟಿಷನ್ ಕೂಡ ಹಾಕ್ಕೊಂಡಿದ್ದಾರೆ, KVET ಹಾಕ್ಕೊಂಡಿದ್ದಾರೆ. ಬಿಜೆಪಿ ಏನಾದರೂ ಮೋದಿ ಫೋಟೋ ಬಳಸಬಾರ್ದು ಅಂತ ಕೋರ್ಟಿಗೆ ಹೋದರೆ ನನ್ನ ಮನವಿಯನ್ನು ಆಲಿಸಿ ಅಂತ ಈಗಾಗಲೇ ಈಶ್ವರಪ್ಪ ಕೋರ್ಟ್ನಲ್ಲಿ ಒಂದು KVET ಅನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಮೋದಿಯವರಿಗಾಗಿ ಈ ಚುನಾವಣೆ ಅಂತ ಈಶ್ವರಪ್ಪ ಹೇಳ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.